ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ ಹಾಗೂ ವರ್ಷ ಋತು ಶ್ರಾವಣ ಮಾಸ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, 1ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 2ನೇ ತಾರೀಕು ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 5ನೇ ತಾರೀಕು ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 17ನೇ ತಾರೀಕು ಸೂರ್ಯ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 22ನೇ ತಾರೀಕು ಬುಧ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು. ಇನ್ನು ಆಗಸ್ಟ್ 12ನೇ ತಾರೀಕಿನ ತನಕ ಆಷಾಢ ಮಾಸ ನಡೀತಾ ಇರುತ್ತೆ. 13ರಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ, ಕೇತುಗ್ರಸ್ತ ಸೂರ್ಯಗ್ರಹಣ ಅನ್ನುವಂಥದ್ದು ಸಂಭವಿಸುತ್ತೆ. ಭಾರತಕ್ಕೆ ಗೋಚರ ಇಲ್ಲದ ಕಾರಣ ಗ್ರಹಣಾಚರಣೆ ಇರುವುದಿಲ್ಲ. ಇನ್ನು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಬರುವಂತಹ ಹಬ್ಬಗಳು ಅಂತ ಹೇಳಿದರೆ, 17ನೇ ತಾರೀಕು ನಾಗರ ಪಂಚಮಿ, ನಾಗದೇವತೆಯ ಆರಾಧನೆ ಮಾಡುವಂಥದ್ದು. ಸರ್ಪದೋಷಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಬಹಳ ಉತ್ತಮವಾದಂತಹ ಸಮಯ. ವರ್ಷ ಪೂರ್ತಿ ಆ ಸರ್ಪದೋಷಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ, ಅಥವಾ ಯಾರ್ಯಾರಿಗೆಲ್ಲ ರಾಹು ದಶೆ ನಡೀತಾ ಇದೆ ಇದರ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ, ಆ ದೋಷಗಳ ಪ್ರಮಾಣಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಪರ್ವಕಾಲ. ಇಂತಹ ಪರ್ವಕಾಲದಲ್ಲಿ ನಾಗದೇವತೆಯ ಆರಾಧನೆ ಮಾಡುವಂಥದ್ದು ಸರ್ಪದೋಷಗಳ ಪ್ರಮಾಣಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅದೇ ರೀತಿಯಲ್ಲಿ ವರಮಹಾಲಕ್ಷ್ಮಿಯ ವ್ರತಾಚರಣೆ ಮಾಡೋದರಿಂದ ಲಕ್ಷ್ಮಿಯ ಕೃಪೆ ಅನ್ನುವಂಥದ್ದು ಎಲ್ಲರಿಗೂ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಆ ಅಮ್ಮನವರ ಆರಾಧನೆ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಬಹಳ ಒಂದು ಶುಭ ಸಮಯ. ಶ್ರಾವಣ ಮಾಸದಲ್ಲಿ ಬರುವಂತಹ ಒಂದು ಅತ್ಯಂತ ಪರ್ವಕಾಲ ಇದು. ಈ ದೇವತೆಗಳ ಆರಾಧನೆ ಮಾಡೋದರಿಂದ ಖಂಡಿತವಾಗಲೂ ದೈವ ಕೃಪೆ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಆಗಸ್ಟ್ 25ನೇ ತಾರೀಕು ಅಂಗಾರಕ ಜಯಂತಿ, ಕುಜನ ಆರಾಧನೆ, ಕುಜನಿಗೆ ಅರ್ಚನೆ, ತೊಗರಿಬೇಳೆ ದಾನ ಇದೆಲ್ಲ ಕೊಡುವಂಥದ್ದು ಖಂಡಿತ ಶುಭ. ಏಕೆಂದರೆ ಎಲ್ಲರೂ ಕೂಡ ಸಮಸ್ಯೆಗಳನ್ನು ನೋಡುವಂಥದ್ದು ಕುಜದೋಷದಿಂದ. ಅದರಲ್ಲೂ ಸ್ತ್ರೀಯರಿಗೆ, ಅಂಗನೆಯರಿಗೆ ಅಂಗಾರಕನ ದೋಷ, ಕುಜದೋಷ ಅನ್ನುವಂಥದ್ದು ದಾಂಪತ್ಯ ಮತ್ತು ಆರೋಗ್ಯದ ಬಗ್ಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ. ಇವತ್ತಿನ ದಿನಗಳಲ್ಲಿ ನೋಡುವಂತಹ ರಕ್ತದೋಷಗಳು, ಮಧುಮೇಹ, ರಕ್ತದೊತ್ತಡ ಇಂತಹ ಸಮಸ್ಯೆಗಳಿಗೆ ಕುಜದೋಷ ನೇರವಾಗಿ ಕಾರಣವಾಗಿರುತ್ತೆ. ವರ್ಷ ಇಡೀ ಆ ದೋಷಗಳ ಪ್ರಮಾಣಗಳನ್ನು ಕಡಿಮೆ ಮಾಡಿಕೊಳ್ಳೋಕೆ ಅಂತಲೇ ಬರುವಂತಹ ಒಂದು ಪರ್ವಕಾಲ. ಈ ಸಮಯದಲ್ಲಿ ಕುಜನ ಆರಾಧನೆ, ಕುಜನಿಗೆ ಅರ್ಚನೆ, ತೊಗರಿಬೇಳೆ ದಾನ ಇದೆಲ್ಲದೂ ಕೂಡ ಒಂದು ಕುಜನ ಅನುಗ್ರಹ ಪಡೆಯೋದಕ್ಕೆ ಖಂಡಿತ ಉತ್ತಮವಾದಂತಹ ಸಮಯ. ದೊಡ್ಡ ದೊಡ್ಡ ಪರಿಹಾರಗಳನ್ನು ಮಾಡೋದಕ್ಕಿಂತ ಇಂತಹ ಪರ್ವಕಾಲಗಳಲ್ಲಿ ಆ ದೇವತೆಯ ಆರಾಧನೆ ಮಾಡಿದರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ಒಂದು ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳಿಂದ ಧನುರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಆಗಸ್ಟ್ ತಿಂಗಳಲ್ಲಿ ಅನ್ನುವಂಥದ್ದನ್ನು ನೋಡೋಣ. ಧನುರಾಶಿಯವರಿಗೆ 3ನೇ ಮನೆಯಲ್ಲಿ ಅಂದರೆ ಪರಾಕ್ರಮದಲ್ಲಿ ರಾಹುವಿನ ಸಂಚಾರ ಖಂಡಿತ ಶುಭ ಆಗುತ್ತೆ. ಸಪ್ತಮದಲ್ಲಿ ಕುಜನ ಸಂಚಾರ ಆಗ್ತಾ ಇದ್ದರೂ ಕೂಡ ಶಶಿಮಂಗಳ ಯೋಗ ಅನ್ನುವಂಥದ್ದು ಈ ಮಾಸದಲ್ಲಿ ನಡೆಯುತ್ತೆ, ಅದು ಕೂಡ ಒಳ್ಳೆಯದು. ಗುರು ಅಷ್ಟಮದಲ್ಲಿ ಉಚ್ಚನಾಗಿದ್ದರೂ ಕೂಡ ಅವನ ದೃಷ್ಟಿ ಅನ್ನುವಂಥದ್ದು ಸುಖಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಅವನು ಸ್ವಕ್ಷೇತ್ರವನ್ನು ನೋಡ್ತಾನೆ. ಅರ್ಧಾಷ್ಟಮ ಶನಿಯ ಪ್ರಭಾವಗಳನ್ನು ಕಡಿಮೆ ಮಾಡೋದಕ್ಕೆ ಗುರುವಿನ ಒಂದು ಅನುಗ್ರಹ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಸೂರ್ಯ ಆಗಸ್ಟ್ 17ರ ನಂತರದಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾನೆ, ಅದು ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಶುಕ್ರನ ಸಂಚಾರ, ಸೆಪ್ಟೆಂಬರ್ 2ರ ನಂತರ ಶುಕ್ರ ಲಾಭಸ್ಥಾನಕ್ಕೆ ಬರ್ತಾನೆ. ಸೊ ಈ ಎರಡೂ ರಾಶಿಗಳಲ್ಲಿ ಶುಕ್ರನ ಸಂಚಾರ ತುಂಬ ಉತ್ತಮವಾಗಿರುತ್ತೆ. ಅಲ್ಲಿಗೆ ಎಲ್ಲ ಗ್ರಹಗಳ ಚಲನೆ ಧನುರಾಶಿಯವರಿಗೆ ಉತ್ತಮ ಸ್ಥಿತಿಯಲ್ಲೇ ಇದೆ, ಅನುಕೂಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲೇ ಇದೆ.
ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗೋದಕ್ಕೆ ತುಂಬ ಒಳ್ಳೆಯ ಸಮಯ ಇದು. ಲಗ್ನ ರಾಶಿಯ ಅಧಿಪತಿ ಅಷ್ಟಮದಲ್ಲಿ ಉಚ್ಚನಾಗಿದ್ದರೂ ಕೂಡ ಅವನ ಒಂದು ಉಚ್ಚಸ್ಥಾನದ ಫಲ ಅನ್ನುವಂಥದ್ದು ಆ ರಾಶಿಗೆ ಖಂಡಿತ ಸಿಗುವಂಥದ್ದಿರುತ್ತೆ. ಅಕ್ಟೋಬರಲ್ಲಿ ಮತ್ತೊಮ್ಮೆ ಗುರುಬಲ ಪ್ರಾರಂಭ ಆಗುತ್ತೆ ಧನುರಾಶಿಯವರಿಗೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆಯದಿದ್ದಾಗ ಅದರ ಬ್ಯಾಕಪ್ ಅನ್ನೋದು ಒಂದು 2-3 ತಿಂಗಳಿಂದನೇ ನಡೀತಾ ಇರುತ್ತೆ. ಸೊ ಧನುರಾಶಿಯವರು ಅನುಕೂಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕುಟುಂಬ ಸ್ಥಾನಾಧಿಪತಿ ಶನಿ ಧನಸ್ಥಾನಾಧಿಪತಿಯಾಗಿ ಅರ್ಧಾಷ್ಟಮದಲ್ಲಿದ್ದಾನೆ. ಧನಾಗಮನ ಆಗುತ್ತೆ, ಅದೇ ರೀತಿಯಲ್ಲಿ ಖರ್ಚುಗಳು ಕೂಡ ಜಾಸ್ತಿ ಆಗ್ತವೆ. ನಿಮ್ಮ ನಿರೀಕ್ಷೆಗಿಂತ ಜಾಸ್ತಿ ಖರ್ಚಾಗುತ್ತೆ. ಇದನ್ನು ಅವಾಯ್ಡ್ ಮಾಡುವ ಪ್ರಯತ್ನ ಮಾಡಿ. ಅಕ್ಟೋಬರಿಂದ ತುಂಬ ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಧನುರಾಶಿಯವರಿಗೆ ಸಾಧ್ಯ ಆಗುತ್ತೆ. ಅಲ್ಲಿಯ ತನಕ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ ಒಂದು ಆಂಜನೇಯನ ಆರಾಧನೆ, ಹನುಮಾನ್ ಚಾಲಿಸ ಕೇಳುವಂಥದ್ದು ಮತ್ತು ದತ್ತಾತ್ರೇಯರ ಸ್ತೋತ್ರಗಳನ್ನು ಓದುವಂಥದ್ದು ತುಂಬ ಒಳ್ಳೆಯದಾಗುತ್ತೆ ಧನುರಾಶಿಯವರಿಗೆ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಇದೆಲ್ಲದೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು 2-3 ತಿಂಗಳು ಈ ವಿಚಾರದಲ್ಲಿ ಒಳ್ಳೆಯದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿಲ್ಲ. ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸೆಪ್ಟೆಂಬರ್ 2ರ ನಂತರದಲ್ಲಿ ತುಂಬ ಅನುಕೂಲ ಆಗುತ್ತೆ ಧನುರಾಶಿಯವರಿಗೆ. ಹಾಗೆ ಲೋನ್ಗಳನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಇದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ವಾಹನದ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ವೈಯಕ್ತಿಕವಾಗಿ ಯಾವುದೇ ತೊಂದರೆಗಳಾಗೋದಿಲ್ಲ, ಬಟ್ ವಾಹನಕ್ಕೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ವಾಹನದ ವಿಚಾರದಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ ಧನುರಾಶಿಯವರಿಗೆ. ಇನ್ನು ಯಾವುದೇ ಹೊಸ ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಅಕ್ಟೋಬರ್ ನಂತರ ಪ್ರಾರಂಭ ಮಾಡಿ, ಅಲ್ಲಿ ತನಕ ವೆಯ್ಟ್ ಮಾಡೋದು ತುಂಬ ಒಳ್ಳೆಯದು. ಎಜುಕೇಷನ್ ಮಕ್ಕಳಿಗೆ ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಬಹಳ ಶುಭ ಸಮಯ ಇದು. ಯಾವುದೇ ಸಮಸ್ಯೆಗಳಿಲ್ಲ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ಅಪಾರವಾದ ಮಿತ್ರತ್ವಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿಲ್ಲ. ವೈವಾಹಿಕ ಜೀವನ, ವಿವಾಹದ ಅಂಚಿನಲ್ಲಿರುವಂಥವರು ಅಕ್ಟೋಬರ್ ತನಕ ವೆಯ್ಟ್ ಮಾಡಬೇಕು. ಜನವರಿ ಒಳಗಡೆ ವಿವಾಹಕ್ಕೆ ಅದ್ಭುತವಾದಂತಹ ಸಮಯ. ಇನ್ನು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯದ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಧನುರಾಶಿಯವರಿಗೆ ಇದು ಅನುಕೂಲಕ್ಕೆ ಬರುತ್ತೆ. ಅಷ್ಟಮದಲ್ಲಿ ರವಿ, ಬುಧ ಮತ್ತು ಗುರುವಿನ ಸಂಚಾರ ಆಗ್ತಾ ಇರುತ್ತೆ. ಬುಧ ಈ ತಿಂಗಳ ಅಂತ್ಯ ಭಾಗದ ತನಕ ಅಂದರೆ ಆಗಸ್ಟ್ 22ರ ತನಕ ಅಷ್ಟಮದಲ್ಲಿರ್ತಾನೆ. ಬುಧನಿಗೆ ಅಧಿದೇವತೆ ವಿಷ್ಣು, ಪ್ರತ್ಯಧಿ ದೇವತೆ ಪುರುಷ. ಬುಧನಿಗೆ ಅಷ್ಟಮ ಏನು ದೋಷ ಅಲ್ಲ, ಜೊತೆಗೆ ಗುರುವಿನ ಯುತಿಯಲ್ಲೇ ಇರ್ತಾನೆ. ಸೊ ದಾಂಪತ್ಯ, ಸಾಮರಸ್ಯ, ಉದ್ಯೋಗದ ಅಭಿವೃದ್ಧಿ ಇವೆಲ್ಲದನ್ನು ಕೂಡ ಧನುರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಗ್ಯೋದಯಗಳಾಗುವಂತಹ ಸಮಯ ಆಗಿರುತ್ತೆ. ಆಗಸ್ಟ್ 17ರ ನಂತರದಲ್ಲಿ ಆಲ್ಮೋಸ್ಟ್ ಸೆಪ್ಟೆಂಬರ್ ಎಂಡ್ ತನಕ ಅದ್ಭುತವಾದ ಸಮಯ ಧನುರಾಶಿಯವರಿಗೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು, ಪ್ರಾಪರ್ಟಿ, ತಂದೆಯ ಒಂದು ಅನುಗ್ರಹ, ಆಶೀರ್ವಾದ ಇವೆಲ್ಲದೂ ಕೂಡ ತುಂಬ ಉತ್ತಮ ಪ್ರಮಾಣದಲ್ಲಿ ಸಿಗುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ವ್ಯತ್ಯಾಸಗಳು ತಾಯಿಯನ್ನು ಸ್ವಲ್ಪ ಬಾಧಿಸೋದಕ್ಕೆ ಅವಕಾಶಗಳು ಇರುತ್ತೆ. ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಧನುರಾಶಿಯವರು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಶುಕ್ರ ಕರ್ಮದಲ್ಲೇ ಸಂಚಾರ ಮಾಡ್ತಾನೆ. ಅದು ಅವನಿಗೆ ಮಿತ್ರಕ್ಷೇತ್ರ ಕೂಡ. ಮಂತ್ರಸಿದ್ಧಿಗಳಿಗೆ ಜಪ, ದೇವತಾರಾಧನೆ, ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು, ಪುಣ್ಯ ಸಂಪಾದನೆ ಮಾಡುವಂಥದ್ದು ಇದೆಲ್ಲದಕ್ಕೂ ಕೂಡ ಶುಕ್ರ, ಪರಮ ಶುಭನಾದ ಶುಕ್ರ ಕರ್ಮ ಉದ್ಯೋಗದಲ್ಲಿದ್ದಾಗ ದೇವಿಗೆ ಸಂಬಂಧಪಡುವಂತಹ ಯಾವುದೇ ಆರಾಧನೆ, ಪೂಜೆ ಇಂತಹ ಕಾರ್ಯಗಳನ್ನು ಮಾಡಿದರೆ ಆ ಸಂಪೂರ್ಣ ಅಮ್ಮನವರ ಕೃಪೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಧನುರಾಶಿಯವರಿಗೆ ಯಾವುದೇ ಉದ್ಯೋಗದ ಪರಿವರ್ತನೆ, ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಕ್ಟೋಬರ್ ಎಂಡ್ ತನಕ ವೆಯ್ಟ್ ಮಾಡಿ. ತದನಂತರದಲ್ಲಿ ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಧನುರಾಶಿಯವರಿಗೆ ಸಿಗುತ್ತೆ, ಡೆಫಿನೆಟಾಗಿ ಸಿಗುತ್ತೆ. ಏಕಾದಶ ಲಾಭಸ್ಥಾನಾಧಿಪತಿ ಶುಕ್ರ ಕರ್ಮದಲ್ಲಿದ್ದಾನೆ. ಕಡಿಮೆ ಪ್ರಯತ್ನ, ಹೆಚ್ಚಿನ ಲಾಭ ಧನುರಾಶಿಯವರಿಗೆ ಸಾಧ್ಯವಾಗುವಂತಹ ಸಮಯ ಇದಾಗಿರುತ್ತೆ.
ಸೊ ಶಶಿಮಂಗಳ ಯೋಗ, ಕುಜ 7ನೇ ಮನೆಯಲ್ಲಿ ಸಂಚಾರ ಮಾಡಿದರೂ ಕೂಡ ಧನುರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡ್ತಾನೆ. ಅರ್ಧಾಷ್ಟಮದಲ್ಲಿ ಶನಿ ಇದ್ದರೆ ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಅಷ್ಟಮದಲ್ಲಿ ಗುರು ಉಚ್ಚನಾಗಿದ್ದಾನೆ. ಶನಿ ಮತ್ತು ಗುರುವಿನ ಕಾಂಬಿನೇಷನ್ನಿಗೆ ಆಂಜನೇಯ ಮತ್ತು ದತ್ತಾತ್ರೇಯರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಓದಿದರೆ ಖಂಡಿತ ಅನುಕೂಲಗಳನ್ನು ಉಂಟು ಮಾಡುತ್ತೆ. ಸೊ ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಬಹಳ ಶುಭ ಫಲಗಳನ್ನು ಕೊಡುತ್ತೆ ಧನುರಾಶಿಯವರಿಗೆ. ಮುಂದೆ ಅಕ್ಟೋಬರ್ ನಂತರದಲ್ಲಿ ಮತ್ತೊಮ್ಮೆ ಗುರುಬಲ ಪ್ರಾರಂಭ ಆಗುತ್ತೆ. ವಿವಾಹ, ಸಂತಾನ, ಉದ್ಯೋಗದ ಪರಿವರ್ತನೆಗಳಿಗೆ ತುಂಬ ಉತ್ತಮವಾದಂತಹ ಸಮಯ. ಹೊಸ ಪ್ರಾಪರ್ಟಿ, ಮನೆ ಕಟ್ಟುವಂತಹ ವಿಚಾರಗಳು, ವಾಹನ ಖರೀದಿ ಮಾಡುವಂತಹ ವಿಚಾರಗಳು, ಇವೆಲ್ಲದೂ ಕೂಡ ಅಕ್ಟೋಬರ್ ನಂತರ ಖಂಡಿತ ಶುಭ ಆಗುತ್ತೆ. ಅಲ್ಲಿ ತನಕನೂ ಈ 2 ಮಾಸಗಳು ಧನುರಾಶಿಯವರಿಗೆ ಉತ್ತಮ ಸ್ಥಿತಿಯಲ್ಲೇ ಇದೆ. ಆಗಸ್ಟ್ 17ರ ನಂತರ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಸೊ ಎಲ್ಲ ನವಗ್ರಹಗಳು ಕೂಡ ಧನುರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.